ಹೌದಾದ್ರೆ ನೀವೇ ಹೇಳಿದ್ರಿ ಪ್ರಭು, ಏನಂತಂದ್ರೆ ಕರ್ನಾಟಕ ಎಲ್ಲದರಲ್ಲೂ ನಂಬರ್ 1 ಆಗ್ತಾ ಇದೆ. ಟ್ಯಾಕ್ಸ್ ಪೇ ನಲ್ಲಿ ನಂಬರ್ 1 ಆಗ್ತಾ ಇದೆ, ವಿಕೇಂದ್ರೀಕರಣದಲ್ಲೂ ಕೂಡ ನಂಬರ್ 1 ಆಗ್ತಾ ಇದೆ. ಈಗ ಭಾರತಕ್ಕೆ ಪವರ್ ಕೊಡುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ನಂಬರ್ 1 ಆಗ್ತಾ ಇದೆ. ಅದು ಹೆಂಗಂತಂದ್ರೆ 5 ವರ್ಷಗಳಲ್ಲಿ ದುಪ್ಪಟ್ಟಾಗ್ತಾ ಇದೆ ಅಣು ವಿದ್ಯುತ್ ಅಂತ ಹೇಳ್ಬಹುದು. ದೇಶದಲ್ಲಿ ಅಣು ವಿದ್ಯುತ್ ಉತ್ಪಾದನೆ ಪ್ರಮಾಣ ಇನ್ನು 5 ವರ್ಷಗಳಲ್ಲಿ ದುಪ್ಪಟ್ಟಾಗ್ತಾ ಇದೆ. 2030-31 ವೇಳೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದ 5 ಮತ್ತು 6ನೇ ಘಟಕ ಕೂಡ ಕಾರ್ಯಾರಂಭ ಮಾಡಲಿದ್ದು, ಕರ್ನಾಟಕ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಕಳೆದ 2019-20ರಲ್ಲಿ 46,472 ಮೆಗಾವ್ಯಾಟ್ ಯೂನಿಟ್ ಅಷ್ಟು ಉತ್ಪಾದನೆ ಆಗಿತ್ತು. 2021ರಲ್ಲಿ 43,000 ಯೂನಿಟ್ ಉತ್ಪಾದನೆ ಆಗಿತ್ತು. 2021-22ರಲ್ಲಿ 47, 2022-23ರಲ್ಲಿ 45, 2023-2024ರಲ್ಲಿ 47 ಮಿಲಿಯನ್ ಯೂನಿಟ್ ಉತ್ಪಾದನೆ ಹೆಚ್ಚಳವಾಗಿದೆ. 2030-31 ವೇಳೆಗೆ ಈ ಒಂದು ಅಣು ವಿದ್ಯುತ್ ಸ್ಥಾವರದಲ್ಲಿ ಅಣು ವಿದ್ಯುತ್ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಭಾರತಕ್ಕೆ ಪವರ್ ಕೊಡೋದಕ್ಕೆ ಕರ್ನಾಟಕವೇ ನಂಬರ್ 1 ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್ ಜೀವನ್, ಅದೇ ಕೈಗಾ ಅಣು ಉತ್ಪಾದನಾ ಕೇಂದ್ರ ಏನಿದೆ, ನಾವೆಲ್ಲ ಹಿಂದೆ ಅಂದರೆ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಎಲ್ಲ ಓದಿದ್ವಿ ಕೈಗಾ ಅಣು ವಿದ್ಯುತ್ ಸ್ಥಾವರ. ಬೇರೆ ಬೇರೆ ರಾಜ್ಯಗಳು ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿ. ಈಗ ಪರ್ಯಾಯವಾಗಿ ನಾವು ನೀರಿನ ಮೂಲಕ ಈಗ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ಫ್ಯಾನ್ಗಳ ಮೂಲಕ ಉತ್ಪಾದನೆ ಆಗ್ತಾ ಇದೆ. ಹಾಗಾಗಿ ಅದರ ಜೊತೆಗೇನೆ ಈ ಅಣು ವಿದ್ಯುತ್ ಸ್ಥಾವರದಿಂದಲೂ ಕೂಡ ಹೆಚ್ಚಿನ ಒಂದು ವಿದ್ಯುತ್ ಸ್ಥಾಪನೆ ಆದರೆ ನಮ್ಮ ಶಕ್ತಿ ಏನಿದೆ, ಕರ್ನಾಟಕದ ಶಕ್ತಿ ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಅದು ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಸ್, ಇನ್ನು ಮುಂದಿನ ಸುದ್ದಿಗೆ ಹೋಗುವಂತಹ ಸಮಯ ಇದು.